ಸಾಮಾನ್ಯವಾಗಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರು ಮಾಡುವಂಥ ಮೊದಲ ತಪ್ಪು ಏನು ಅಂತಂದರೆ ಒಂದು ಅಪರಾಧವನ್ನು ಮುಚ್ಚಾಕೋದಕ್ಕೆ ಹೋಗಿ ಸೀರೀಸ್ ಆಫ್ ಅಪರಾಧಗಳನ್ನು ಮಾಡ್ತಾರೆ. ಪ್ರಮುಖ ಆರೋಪಿ ಅವ್ರ ಜೊತೆಗೆ ಆ ಆರೋಪವನ್ನು ಅಥವಾ ಆ ಅಪರಾಧವನ್ನು ಮುಚ್ಚಾಕುವ ಪ್ರಯತ್ನದಲ್ಲಿರುವಂಥವರೂ ಕೂಡ ಇವತ್ತಿನ ಈ ಸಂತ್ರಸ್ತರ ಪಟ್ಟಿಗೆ ಸೇರ್ಕೊಂಡಿದ್ದಾರೆ. ಪಾಪ ಕುಮಾರಸ್ವಾಮಿ ಹೇಳ್ತಾರೆ, SIT ಯಾರ್ಯಾರನ್ನೋ ಬೇಕಂದಂಗೆ ಕರ್ಕೊಂಡು ಬಂದು ಅರೆಸ್ಟ್ ಮಾಡ್ತಾ ಇದೆ, ಅವ್ರದ್ದೆಲ್ಲ ಏನ್ರಿ ಅಪರಾಧ, ಅವ್ರ ಮೇಲೆ ಏನು ಸಾಕ್ಷಿ ಇದೆ ಅಂತ ಹೇಳಿ ಅವರೂ ಸಂತ್ರಸ್ತರೆ. ವಿದೇಶಕ್ಕೆ ಹೋಗಿ ಜರ್ಮನಿಯಲ್ಲೋ ದುಬೈಯಲ್ಲೋ ಮತ್ತಲ್ಲೋ ಇರುವಂಥ ಪ್ರಜ್ವಲ್ಲು ಈ ಪ್ರಕರಣದ ಪ್ರಮುಖ ಸಂತ್ರಸ್ತರು ಅಂತ ರೀತಿಯಲ್ಲಿ ಗೋಚರ ಆಗ್ತಿದ್ದಾರೆ. ಇನ್ನೊಂದು ಕಡೆ ತಮ್ಮ ಕುಟುಂಬವನ್ನೇ ಷಡ್ಯಂತ್ರಕ್ಕೆ ಸಿಲುಕಿಸಿದ್ದಾರೆ ಅನ್ನುವ ಹೇಳಿಕೆ ಕೊಡೋದ್ರ ಮುಖಾಂತರ ಈ ಪ್ರಕರಣದ ಅತಿ ದೊಡ್ಡ ಸಂತ್ರಸ್ತರು ನಮ್ಮ ಕುಟುಂಬ ಅಂತ ಹೇಳ್ಕೊಳ್ತಿದ್ದಾರೆ ಕುಮಾರಸ್ವಾಮಿ. ಇವೆಲ್ಲದರ ನಡುವೆ ಈಗ ಇನ್ನೊಬ್ಬ ಸಂತ್ರಸ್ತನ ಅಡಿಷನ್ ಆಗಿದೆ. ಇವ್ರ ಮಾತುಗಳನ್ನು ಕೇಳಿಕೊಂಡು ಇವ್ರು ಹೇಳ್ದಂಗೆ ಕೇಳೋದಕ್ಕೆ ಹೋಗಿ ಈಗ ಕಳೆದ ಒಂದು ವಾರದಿಂದ ಅಬ್ಸ್ಕಾಂಡ್ ಆಗಿರುವ ಅಜಿತ್. ಯಾರು ಅಜಿತ್ತು ಅಂತಂದರೆ ನೆನಪಿದೆಯಾ? ಆವತ್ತಿನ ದಿನ ಈ ವಿಡಿಯೋ ಒಂದು ಬಂದಿತ್ತಲ್ಲ, ನನ್ನನ್ನು ಕಿಡ್ನ್ಯಾಪ್ ಮಾಡಿಲ್ಲ, ರೇವಣ್ಣವ್ರು ಕಿಡ್ನ್ಯಾಪೇ ಮಾಡಿಲ್ಲ, ನನ್ನ ಮಗಂಗೆ ತಲೆ ಸರಿ ಇಲ್ಲ, ನಾನು ನಮ್ಮ ರಿಲೇಟಿವ್ ಮನೇಲಿದ್ದೀನಿ, ನಾನು ಹೋಗ್ಬಿಡ್ತೀನಿ ಅಂತ ವಿಡಿಯೋ ಬಂದಿತ್ತಲ್ಲ, ಆ ವಿಡಿಯೋ ಮಾಡ್ಕೊಂಡಿದ್ದಂಥ ಅಜಿತ್ತು ಇವತ್ತಿನ ಈ ಸಂತ್ರಸ್ತರ ಪಟ್ಟಿಯ ಹೊಸ ಎಡಿಷನ್ನು. ಹಾಗಾದರೆ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ. ಯಾರು ಈ ಪೆನ್ ಡ್ರೈವ್ನ ಸಂತ್ರಸ್ತರು ಅಂತ ಕರೆ ಮಾಡಿ ನಿಮಗೆ ಇರುವಂಥ ಮಾಹಿತಿಯನ್ನು, ನೀವು ಅನುಭವಿಸಿರುವ ನೋವು ಕಷ್ಟ ಕಾರ್ಪಣ್ಯಗಳನ್ನು, ನೀವು ಈ ಪ್ರಕರಣವನ್ನು ನೋಡ್ತಾ ಇರುವ ರೀತಿಯನ್ನು ನಮ್ಮ ಜೊತೆಗೆ ಮಾತನಾಡಿ ನಿಮ್ಮ ಅನುಭವವನ್ನು ಜೊತೆಗೆ ನಿಮ್ಮ ಮನಸ್ಸಲ್ಲಿರುವ ಭಾವನೆಯನ್ನು ನಮ್ಮ ಜೊತೆಗೆ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ. ಈಗ ಹೇಳಿ, ಪೆನ್ ಡ್ರೈವ್ನ ಸಂತ್ರಸ್ತರು ಯಾರು? ಪ್ರತಿದಿನ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ಗಳ ಮೆಗಾ ಫಾಲೋ ಅಪ್ ಅನ್ನು ನಿಮ್ಮ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಈಗ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಪವರ್ ಟಿವಿಯ ವರದಿ ಮತ್ತು ಹೋರಾಟದಿಂದ ಆಗಿರೋದು. ಪವರ್ ಟಿವಿಯ ವರದಿಯನ್ನ ಆಧರಿಸಿ ಇನ್ನೊಬ್ಬನಿಗೆ SIT ಸಮನ್ಸ್ ಕೊಟ್ಟಿದೆ. ಪವರ್ಫುಲ್ ವರದಿಯ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮತ್ತೊಂದು ಇಂಪ್ಯಾಕ್ಟ್ ಆಗಿದೆ ಈ ಪ್ರಕರಣದಲ್ಲಿ. ನಮ್ಮ ವರದಿಯನ್ನು ಆಧರಿಸಿ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಅಜಿತ್ ಎಂಬಾತನಿಗೆ ಸಮನ್ಸ್ ಅನ್ನು ಕೊಡಲಾಗಿದೆ. ಈ ಅಜಿತ್ ಕಳೆದ ಒಂದು ವಾರದಿಂದ ತಲೆ ಮರೆಸ್ಕೊಂಡಿದ್ದಾನೆ. ಯಾರಪ್ಪ ಈ ಅಜಿತ್ ಅಂತಂದ್ರೆ, ಮೊನ್ನೆ ರೇವಣ್ಣನವರ ಬೇಲ್ ಜಾಮೀನು ಅವರಿಗೆ ಕೊಡೋ ಮುಂಚಿನ ದಿವಸ ಒಂದು ವಿಡಿಯೋ ವೈರಲ್ ಆಗಿತ್ತು. ಒಂದು ಮಾಧ್ಯಮಕ್ಕೆ ಅದನ್ನು ಯಾರೋ ಪರ್ಸ್ನಲಿ ಕಳಿಸಿ, ಆ ಮಹಿಳೆಯನ್ನು ನಮ್ಮವರೆಲ್ಲ ಕಿಡ್ನ್ಯಾಪೇ ಮಾಡಿಲ್ಲ ನೋಡಿ, ಆ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಹಿಳೆ, ಆ ವಿಡಿಯೋವನ್ನು ಇವತ್ತು ಸಾಮಾಜಿಕ ಜಾಲತಾಣಕ್ಕೆ ಹಾಕ್ಬಿಟ್ಟಿದ್ದಾಳೆ ಮಹಿಳೆ ಅನ್ನೋ ಸುದ್ದಿ ಮಾಡಿದ್ರು. ಆ ವಿಡಿಯೋವಿನ ಅಸಲಿಯತ್ತನ್ನು ನಿಮ್ಮ ಮುಂದೆ ಬಯಲು ಮಾಡಿದ್ದೆ ನಿಮ್ಮ ಪವರ್ ಟಿವಿ. ಈ ಕಿಡ್ನ್ಯಾಪ್ ಸತ್ಯವನ್ನ ಬಿಚ್ಚಿಟ್ಟಿದ್ದು ನಿಮ್ಮ ಪವರ್ ಟಿವಿ. ಕಿಡ್ನ್ಯಾಪ್ ಮಾಡಿಲ್ಲ ಅಂತ ಸಂತ್ರಸ್ತೆ ವಿಡಿಯೋ ವೈರಲ್ ಆಗಿತ್ತಲ್ಲ, ಆ ವಿಡಿಯೋ ಸತ್ಯಾಸತ್ಯತೆಯನ್ನ, ಆ ವಿಡಿಯೋವಿನ ಸತ್ಯಾಂಶವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದು ನಿಮ್ಮ ಪವರ್ ಟಿವಿ. ವಿಡಿಯೋ ರೆಕಾರ್ಡ್ ಬಗ್ಗೆ ಸಂತ್ರಸ್ತೆ ಮಾತನಾಡಿರುವ ಆಡಿಯೋ ಸ್ಫೋಟ ಮಾಡಿದ್ವಿ. ಆ ಆಡಿಯೋದಲ್ಲಿ ಏನೇನು ಹೇಳಿದ್ರು ಮಹಿಳೆ ಅನ್ನೋದನ್ನ ನೀವು ಕೇಳಿಸ್ಕೊಂಡಿದ್ರಿ. ಅದರಲ್ಲಿ ಪ್ರಮುಖವಾಗಿ ಅಜಿತ್ ಅನ್ನೋನು ವಿಡಿಯೋ ಮಾಡ್ಕೊಂಡಿದ್ದ, ಅಜಿತ್ ಅನ್ನೋನೇ ವಿಡಿಯೋ ಮಾಡಿದ್ದ ಅಂತ ಆ ಸಂತ್ರಸ್ತೆ ಆ ಹೆಸರನ್ನ ಒತ್ತಿ ಹೇಳ್ತಾ ಇದ್ರು. ತನ್ನನ್ನು ಕಿಡ್ನಾಪ್ ಮಾಡಿದ್ರು, ಮಾಹಿತಿ ಕೊಡದೆ ನನ್ನನ್ನು ವಿಡಿಯೋ ಮಾಡಿಕೊಂಡ್ರು, 2-3 ಸಲ ಮಾಡಿದ್ರು, ಆಗಿಲ್ಲ. ಮನೆ ಪಕ್ಕದಲ್ಲಿರುವಂಥ ಒಂದು ಸಣ್ಣ ಜಾಗದಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ರು. ಕೊನೆಗೆ ಆ ವಿಡಿಯೋ ಸರಿಯಾಗಿ ಬಂತು. ನನಗೆ ಒಂದು ವೇಳೆ ಆ ವಿಡಿಯೋದಲ್ಲಿ ಅವ್ರು ಹೇಳಬೇಕಾಗಿರೋದನ್ನು ಹೇಳದೇ ಇದ್ದಾಗ ಮತ್ತೆ ಕಟ್ ಮಾಡಿ ಇನ್ನೊಂದು ಸಲ ಮೊದಲಿನಿಂದ ಹೇಳ್ತಾ ಇದ್ರು. ಫೈನಲಿ ಒಂದು ಆಡಿಯೋ, ಫೈನಲಿ ಒಂದು ವಿಡಿಯೋ ಆಯಿತು, ಓಕೆ ಅಂತಂದ್ರು. ಅದನ್ನ ಮಾಡಿದ್ದು ಈ ಅಜಿತ್ ಅನ್ನೋನು. ಈಗ ನಮ್ಮ ವರದಿ, ನಮ್ಮ ಈ ಸತ್ಯಾಂಶವನ್ನು ನಿಮ್ಮ ಮುಂದಿಟ್ಟ ಮೇಲೆ ಅಜಿತ್ಗೂ ಕೂಡ SIT ಸಮನ್ಸ್ ಕೊಟ್ಟಿದೆ. ಈ ವೇಳೆ ಮಹಿಳೆಗೆ ಸುಳ್ಳು ಹೇಳಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಕಿಡ್ನಾಪ್ ಮಾಡಿಲ್ಲ, ದೌರ್ಜನ್ಯ ನಡೆದಿಲ್ಲ ಅಂತ ಆ ಮಹಿಳೆ ಹೇಳಿದ್ರಲ್ಲ ವಿಡಿಯೋ, ಆ ವಿಡಿಯೋ ಮಾಡಿಕೊಂಡಿದ್ದೇ ಅಜಿತ್ತು. ಅಜಿತ್ ಎಂಬಾತ ವಿಡಿಯೋ ಮಾಡಿದ್ದಾಗಿ ಸಂತ್ರಸ್ತೆ ನಾವು ಪ್ರಸಾರ ಮಾಡಿದ್ದ ಆಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಭವಾನಿ ರೇವಣ್ಣ ಕಾರ್ ಚಾಲಕ ಆಗಿದ್ದಾನೆ ಅಜಿತ್ತು, ಆತ ಈಗ ಎಸ್ಕೇಪ್ ಆಗಿದ್ದಾನೆ. ಪವರ್ ಟಿವಿ ಪ್ರಸಾರ ಮಾಡಿತ್ತು ಕಿಡ್ನಾಪ್ ಸಂತ್ರಸ್ತೆಯ ಆಡಿಯೋವನ್ನ. ಬಲವಂತದ ಹೇಳಿಕೆ ಬಗ್ಗೆ ಅಳಲನ್ನು ತೋಡ್ಕೊಂಡಿದ್ರು ಸಂತ್ರಸ್ತೆ. ಅಜಿತ್ ಎಂಬಾತನ ಹೆಸರನ್ನು ಕಿಡ್ನಾಪ್ ಸಂತ್ರಸ್ತೆ ಆ ಆಡಿಯೋದಲ್ಲಿ ಹೇಳಿದ್ರು. ಈಗ ಅಜಿತ್ ಎಲ್ಲಿದ್ದಾನೆ ಗೊತ್ತಿಲ್ಲ. ಒಂದು ವಾರ ಆಯಿತು, ಅಜಿತ್ ಯಾರಿಗೂ ಸಿಗ್ತಾ ಇಲ್ಲ. ಅಜಿತ್ ನಾಪತ್ತೆಯಾಗಿದ್ದಾನೆ, ಅಬ್ಸ್ಕಾಂಡ್ ಆಗಿದ್ದಾನೆ. SIT ಸಮನ್ಸ್ ಅನ್ನು ಜಾರಿ ಮಾಡಿದೆ. ಮನೆಗೆ ಹೋಗಿ ಆ ಸಮನ್ಸ್ ಅನ್ನು ಕೊಟ್ಟು ಬಂದಿದೆ. ಆ ಮಹಿಳೆ ಏನಂದ್ರೆ ವಿಡಿಯೋ ಯಾವುದು, ಆ ಮಹಿಳೆ ಅವತ್ತು ಅಜಿತ್ ಅನ್ನೋದ್ರ ಬಗ್ಗೆ ಏನು ಆರೋಪ ಮಾಡಿದ್ರು ಕೇಳಿಸ್ಕೊಳ್ಳಿ. ಟಿವಿ ನೋಡ್ಬೇಕಾದ್ರೆ ಗೊತ್ತಾಯ್ತು ಈ ತರ ಎಲ್ಲ ಮಾಡ್ತಾವ್ರೆ ಅಂತ ಯೋಚನೆ ಬಂತು. ಆದ್ರೆ ನಾನು ಯಾವ ತೊಂದ್ರೆನು ಏನು ಆಗಿಲ್ವಲ್ಲ, ಯಾಕೆ ಹಿಂಗ್ ಮಾಡ್ತಾವ್ರೆ ಅಂತ ನಾನು ಏನ್ ಮಾಡಿದೆ, ಯಾರಿಗೂ ಏನು ತೊಂದರೆ ಏನಿಲ್ಲ. ಭಾವನಾತ್ಮೆಯಲ್ಲಿ, ರೇವಣ್ಣ ಆಗ್ಲಿ, ಪ್ರಜ್ವಣ ಆಗ್ಲಿ,
ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ಏನು ತೊಂದರೆ ಇಲ್ಲ. ಬಾಬಣ್ಣೆಯಲ್ಲಿ ಯಾರು ಏನು ತೊಂದರೆ ಮಾಡಿಲ್ಲ, ಅದಕ್ಕೆ ಚೆನ್ನಾಗೇ ನೋಡ್ಕೊಂಡೆ ಕಳ್ಸವ್ರೆ. ಆದ್ರೆ ಈ ಮೊಬೈಲ್ ವಿಡಿಯೋಲಿ ಯಾವ್ದೇ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದ್ರೆ ಈ ತರ ಯಾವ್ದು ತೊಂದರೆ ಕೊಟ್ಟಿಲ್ಲ, ಅವರು ಯಾರು ಕಿಡ್ನಾಪ್ ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ ಟಿವಿ ನೋಡ್ತಾ ಇದೆ, ಗೊತ್ತಾಯ್ತು. ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದೀನಿ. ನನ್ನ ಮಗನಾದ್ರು ಅಷ್ಟೇ, ಏನು ಭಯಪಡ್ಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನು ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ಗಾಬರಿ ಪಟ್ಕೋಬೇಡಿ, ಇಲ್ಲೇ ಇದ್ದೀನಿ, ಬರ್ತೀನಿ, ಯಾರೇನೇ ತಲೆಗಾಸಬೇಡಿ, ಚೆನ್ನಾಗಿರಿ, ನಾನು ಸೇರ್ತಿದ್ದೀನಿ. ಅವ್ರಲ್ಲಿ ಏನು ನಮ್ಗೆ ತೊಂದರೆ ಆಗಿಲ್ಲ, ಅವರು ಕಿಡ್ನಾಪ್ ಮಾಡಿಲ್ಲ. ಈ ಮೊಬೈಲ್ ಜೊತೆ ಯಾವ ಸಂಬಂಧನೇ ಇಲ್ಲ. 4 ದಿವಸ ಹೋಗಿದೆ, ಬರ್ತೀನಿ, ಅದ್ರ ಎಲ್ಲಿ ಮಾಹಿತಿ ಕೊಡ್ತೀನಿ. ಅದ್ರ ಈ ತರ ಟಾರ್ಚರ್ ಕೊಡ್ಬೇಡಿ, ಪೊಲೀಸ್ನವ್ರು ಕಳಿಸಿ ನಮ್ಮ ಮನೆ ಹತ್ರ ಮಕ್ಳು ಮರಿ ಎಲ್ಲ ಇರ್ತೇವೆ, ಭಯ ಪಟ್ಕೋತೇವೆ, ಏನು ಇಂತ ಗಾಬರಿ ಐತವೆ. ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು, ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ, ಅಕ್ಕಪಕ್ಕ ಏನು ಅನ್ನೋದಿಲ್ಲ. ಕೂಲಿ ಈ ವಿಡಿಯೋ ವೈರಲ್ ಆಯಿತು. ಈ ವಿಡಿಯೋ ಮೀಡಿಯಾ ಮುಂದೆ ಬರ್ತಾ ಇದ್ದಂಗೆ ರೇವಣ್ಣನ ಪರ ಅಭಿಮಾನಿಗಳಲ್ಲಿ ಸಂಭ್ರಮವೋ ಸಂಭ್ರಮ. ನೋಡಿದ್ರಾ, ರೇವಣ್ಣನ ಸಿಕ್ಸ್ ಹಾಕೋದಕ್ಕೆ, ರೇವಣ್ಣನ ತಗ್ಲಾಕೋದಕ್ಕೆ, ರೇವಣ್ಣನವರ ರಾಜಕೀಯ ಭವಿಷ್ಯವನ್ನು ಕೆಳಗೆ ಹಾಕೋದಕ್ಕೆ ಈ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ. ಆದರೆ ಮಾಧ್ಯಮವಾಗಿ ನಮಗೊಂದಿಷ್ಟು ಕಾಮನ್ ಸೆನ್ಸ್ ಇರುತ್ತೆ. ಒಂದು ವಿಡಿಯೋ, ಒಬ್ಬ ಮಹಿಳೆ, ಅದು ಕೂಲಿ ಕೆಲಸಕ್ಕೆ ಹೋಗುವಂಥ ಮಹಿಳೆ ಯಾಕೆ ವಿಡಿಯೋ ಮಾಡ್ತಾಳೆ, ಅದು ಹಿಂದೊಂದು ಬ್ಯಾಕ್ಗ್ರೌಂಡ್ ಇಟ್ಟು, ಬೆಡ್ಶೀಟ್ ಇಟ್ಟು, ಯಾರಿಗೂ ಗೊತ್ತಾಗ್ದಿರಂಗೆ ಕೆಲವು ಕಂಟೆಂಟ್ಗಳನ್ನು ವೆರಿ ವೆರಿ ನೀಟ್ಲಿ ಪ್ರೆಸೆಂಟ್ ಮಾಡುವಂಥ ಆಡಿಯೋವನ್ನು ಮಹಿಳೆಯೊಬ್ಬರೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದರ ಅಸಲಿಯತ್ತನ್ನು ಪ್ರಶ್ನೆ ಮಾಡಿ ಅಸಲಿಯತ್ತಿನ ಪರೀಕ್ಷೆಗಿಳಿದಾಗ ಆ ಸಂತ್ರಸ್ತ ಮಹಿಳೆ ಮಾತನಾಡಿರುವ ಒಂದು ಆಡಿಯೋ ನಮಗೆ ಸಿಗುತ್ತೆ. ಆ ಆಡಿಯೋದಲ್ಲಿ ಆಕೆ ಹೀಗೆ ಹೇಳ್ಕೊಂಡಿದ್ದಾರೆ, ಕೇಳಿಸ್ಕೊಳ್ಳಿ. ಅವರು ಅಜಿತನವರೇ ಮಾಡಿದ್ದು. ಏನಕ್ಕೆ ಅಂದ್ರೆ ತೋಟಕ್ಕೆ 10 ಗಂಟೆಲಿ ಬಂದ. ಅವ್ರು ಬೇರೆಯವ್ರದ್ ಯಾರೋ ಮಾತಾಡಕ್ಕೆ ಅಂತ ಬಂದಿದ್ರು. ಅದೇ ನಾನು ಇದ್ನೆಲ್ಲ ಇರ್ಸಿದ್ರಲ್ಲ, ಅದೇ ತೋಟಕ್ಕೆ ಬೇರೆಯವ್ರು ಬಂದಿದ್ರು. 3 ಜನ 4 ಜನ ಕಣಿ ಬಂದಿದ್ರು. ಇವ್ರೇನಂದ್ರು, ಭವನಕ್ಕ ಅವ್ರ ಜೊತೆ ಯಾರ ಜೊತೆ ಮಾತಾಡ್ಬಿಡನು, ಮಾತಾಡ್ತಾನೆ ಅಂತ ಹೇಳು ಅಂದ್ಬಿಟ್ಟು ಅವ್ನ ಕಳಿಸ್ಬಿಟ್ರು. 10 ಗಂಟೆಗೆ ಅವ್ನ್ ಬಂದ ಅಜಿತ್ ಬಂದ್ ಏನಂದ, ನಿದ್ದೆ ನಾನು ಕರ್ಕೊಂಡೋಗಿ ಊರಿಗೆ ಬಿಡ್ತೀನಿ ಅಂತ ಅಂದಿದ್ನಲ್ಲ ಅನ್ಬಿಟ್ಟು ರೆಡಿಯಾಗಿ ಕೂತಿದ್ದೆ ನಾನು, ಕೊಂಡೋಗ್ಬಿಡ್ತಾರೆ ಅಂತ. ಬಂದ್ ಏನ್ ಮಾಡ್ದ, ಬಂದು ಕೂತ್ಕೊಂಡದೇನೆ, ಹಿಂಗ್ ಮಾತಾಡಿದ್ರೆ ನಿಮ್ಗೆಲ್ಲ ಒಳ್ಳೇದು, ನಿಮ್ ಮಾತಾಡಿದ್ರೆ ಹಿಂಗೆಲ್ಲ ಒಳ್ಳೇದಾಯ್ತದೆ, ಹಿಂಗೆಲ್ಲ ಮುಟ್ಟಿದ್ರೆ ನಿಮಗ್ ಸಲ ಹೊಡೆದಾಡ್ತಾರೆ ಭವನಕ್ಕನವೇ ಅಂದ್ಬಿಟ್ಟು ಫಸ್ಟ್ ಮಾತಾಡಾದ್ಮೇಲೆ ಭವನಕ್ಕ ಎಲ್ಲ ಮಾತಾಡಾದ್ಮೇಲೆ ವಿಡಿಯೋ ಮಾಡ್ಕೊಳಕ್ ಮುಂಚೆ ಮಾತಾಡಿದ್ಮೇಲೆ ನನ್ ಕರ್ಕೊಂಡೋಗಿ ಏರಿ ಮೇಲೆ ಒಂದು ಕವಲು ಏರಿ ಇದೆ ಮನೆ ಹತ್ರ, ನಾನು ಇರ್ಸಿರಲ್ಲ ಮನೆ ಹತ್ರ. ಏರಿ ಮೇಲೆ ಭವನಕ್ಕನು ನನ್ ಮಕ್ಳ ರೇವಣ್ಣ ಅಣ್ಣಗಳು ಇಟ್ಕೊಂಡ್ರು. ಫಸ್ಟ್ ನನ್ ಇಬ್ಬರು ಮಕ್ಳ ಹಣೆಗಳು ನಿನ್ಗೆ ಏನು ತೊಂದ್ರೆ ಆಗ್ದಂಗೆ ಇರ್ಸಕ್ಕೆ ನಾನು ಆತರ ಸೇಫ್ಟಿ ಮಾಡಕ ನೀನ್ ಮಾತಾಡು, ನಿನ್ಗೋಸ್ಕರ ಇದು ನಿನಗ್ ತೊಂದ್ರೆ ಐತೆ, ನೀನ್ ಮಾತಾಡ್ಲಿಲ್ಲ ಮೊಬೈಲಲ್ಲಿ ಅಂತ ಎದುರ್ಸಿದ್ರು. ಅಜಿತ್ ಎದುರಿಸ್ದ. ಹಂಗಂತ ಎದುರ್ಸಿ, ನಿನ್ಗೆ ಏನಾರ ತೊಂದ್ರೆ ಆಯ್ತದೆ, ಅಪಾಯ ಆಯ್ತದೆ ನಿಮ್ಗೆ ಮಾತಾಡ್ಲಿಲ್ಲ ಅಂದ್ರೆ ಮೊಬೈಲಲ್ಲಿ ಅಂತ ಹೇಳಿ ಎದುರ್ಸಿದ್ರು. ನನ್ಗೆ ಇದೇನು ದುಡಿಸಿ ಹೇಳ್ತಾ ಇಲ್ಲ, ಏನು ಅನಚೂರ ನಡೆದೋಗದೆ ಎಲೆಕ್ಷನ್ ಬಗ್ಗೆ ಏನ್ ಮಾಡಿದ್ವು ನಾವು ಅಂತದ್ ಹಿಂಗ್ ಹೇಳ್ತಾನಲ್ಲ, ಯಾವ್ದು ಬಾಯ್ ಬಿಟ್ಟು ಭವನಕ್ಕನು ಹೇಳ್ತಾ ಇಲ್ಲ, ಇವನು ಹೇಳ್ತಾ ಇಲ್ಲ, ಅಜಿತ್ವೆ ಬಿಟ್ಟವ್ರೆ ಅಂತ ಯಾರು ಹೇಳ್ತಾ ಇಲ್ಲ. ಎಲ್ಲ ನೈಸಾಗೆ ಮಾತಾಡ್ಕೊಂಡು ನೈಸಾಗೆ ಇರಿಸ್ತಾ ಇರೋದು. ಮೈಸೂರಲ್ಲಿ ಅಲ್ಲಿ ಎಲ್ಲ ನೈಸಾಗೆ ಮಾತಾಡ್ಕೊಂಡು ಇರಿಸ್ತಾ ಇರೋದೆ. 2024 ಇದೆ. ಈ ಬೆರಳ ತುದಿನಲ್ಲಿ ಇಡೀ ವಿಶ್ವ ಇದೆ. ಇಡೀ ವಿಶ್ವದಲ್ಲಿ ನಡೆಯುವ ಯಾವ್ಯಾವ ಘಟನೆಗಳು ನಿಜಾನ ಸುಳ್ಳ ಅಂತ ತಿಳಿದುಕೊಳ್ಳುವ ಟೆಕ್ನಾಲಜಿ ನಮ್ಮ ಮುಂದಿದೆ. ಈ ದಿನಕ್ಕೂ ಇವತ್ತಿನ ಕಾಲಮಾನಕ್ಕೂ ಕರ್ನಾಟಕದ ಜನರು ಮೂರ್ಖರು ಅಂತ ತಿಳ್ಕೊಂಡಿದ್ದಾರಲ್ಲ ಆ ಸಂತ್ರಸ್ತರು, ಪಾಪ ಅವ್ರಿಗೇನು ಹೇಳಬೇಕು ಗೊತ್ತಿಲ್ಲ. ಆದರೆ ಈ ವಿಡಿಯೋ ಅಸಲಿಯತ್ ಹೊರಗಡೆ ಬಂದ ಮೇಲೆ ಈಗ ಅಜಿತ್ಗೆ SIT ಸಮನ್ಸ್ ಆಗಿದೆ. ಪಾಪ ಅಜಿತ್ತು ಕಾರ್ ಓಡಿಸ್ಕೊಂಡಿದ್ದ, ಕುಟುಂಬ ನಡೆಸ್ಕೊಂಡಿದ್ದ, ಅವನು ಅಮಾಯಕ, ಅವನು ಸಂತ್ರಸ್ತ ಆಗಿ ಈಗ ಸದ್ಯ ಗೋಚರ ಆಗಿದ್ದಾನೆ. ನೋಡೋಣ, ಇವತ್ತು ಇದ್ರ ಬಗ್ಗೆ ಮಾತಾಡೋಣ, ಜೊತೆಗೆ ಕರೆಗಳನ್ನು ಸ್ವೀಕಾರ ಮಾಡೋಣ. ನಿಮ್ಮ ಜೊತೆ ಮಾತಾಡ್ತೀವಿ. ಅದಕ್ಕಿಂತ ಮೊದಲು ರಾಕೇಶ್ ಶೆಟ್ಟಿ ಸರ್ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ ಯು. ಸರ್, ಸಂತ್ರಸ್ತರ ಪಟ್ಟಿಯಲ್ಲಿ ಅಜಿತ್ ಅಣ್ಣನ ಸೇರ್ಪಡೆಯಾಗಿದೆ. ಪಾಪ ಕಾರ್ ಚಾಲಕ ಕುಮಾರಸ್ವಾಮಿ ಅವರ ಪ್ರಕಾರ ಅಮಾಯಕ, 1 ವಾರ ಔಸ್ಕೊಂಡಿದ್ದಾನೆ, ಎಲ್ಲೋ ಅವರು ನೆಂಟರಿಷ್ಟ್ರ ಮನೆಗೆ ಹೋಗಿದ್ದಾರೆ. SIT ಅವರು ಅವನಿಗೂ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ನೀವು ನೋಡಿ, ಕುಮಾರಸ್ವಾಮಿ ಅವರು ಇವನ ಬಗ್ಗೆ ಎಲ್ಲಿಯಾದರೂ ಮಾತಾಡಿದ್ದಾರಾ? ಅಜಿತ್ ಎಲ್ಲಿದ್ದಾನೆ ಹುಡುಕಿ ಕೊಡಿ, ಅವನು ಮಲೇಷ್ಯಾದಲ್ಲಿದ್ದಾನ, ಸಿಂಗಾಪುರದಲ್ಲಿದ್ದಾನ, ಅಥವಾ ರೇವಣ್ಣನವರ ಮನೆಯಲ್ಲಿದ್ದಾನ, ಅಥವಾ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮನೆ ಒಳಗಡೆ ಇದ್ದಾನ, ಅಥವಾ ಮಗಳ ಮನೆ ಕುಮಾರಸ್ವಾಮಿಯವರ ಮನೆಯಲ್ಲಿದ್ದಾನ, ಗೊತ್ತಿಲ್ಲ. ಇವನು ಅಷ್ಟೇ ದೊಡ್ಡ ಪಾಪಿ. ಒಂದು ವಿಡಿಯೋ ಮಾಡಿದ್ದು, ಅದು ಏನಕ್ಕೆ ಮಾಡಿದ್ದು, ಯಾವಾಗ ಮಾಡಿದ್ದು, ಕಿಡ್ನ್ಯಾಪ್ ಆದ ಟೈಮಲ್ಲೇ ಮಾಡಿರೋದು ಅನ್ನೋದಕ್ಕೆ ಪುರಾವೆ. ಕಿಡ್ನ್ಯಾಪ್ ಕೇಸಲ್ಲಿ ಅದು ಫಿಟ್. ಇನ್ನೊಂದು, ಇದೇ ಕುಮಾರಸ್ವಾಮಿ ಇಡೀ ದಿನ ಪೆನ್ಡ್ರೈವ್ ಬಗ್ಗೆ ಮಾತಾಡ್ತಾರಲ್ಲ, ಹರಿಬಿಟ್ರು ಬ್ಲರ್ ಮಾಡೋದೇನೆ ಹರಿಬಿಟ್ರು ಅಂತ ಹೇಳ್ತಾರಲ್ಲ, ಇವನು ಅದೇ ಸಂತತಿಯವನು. ಇವನೇನು ಬೇರೆ DNA ಅಲ್ಲ, ಇದೂ ಹರಿಬಿಟ್ಟವರ ಸಂತತಿಯವನು ಇವನು. ಇವನ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇಲ್ಲ. ಯಾಕಂದರೆ ಅವ್ರ ಮನೆ ಹುಡುಗ,
ಅವ್ರಿಗಾಗಿ ಮಾಡಿರೋದು. ಹೌದು. ಅವ್ರುಗಳ ಅನತೆ ಮೇರೆಗೆ ಇದಾಗಿರೋದು. ಅದು 1 2 3 ಯಾರು ಆಗಿರ್ಬೋದು, ರೇವಣ್ಣನೋ ಭವಾನಿಯೋ ನಮ್ಗೆ ಗೊತ್ತಿಲ್ಲ, ಅದು SIT ಅವ್ರು ಹೇಳಬೇಕು, ಅಥವಾ ದೇವೇಗೌಡರು ಹೇಳಿದ್ರೋ, ಕುಮಾರಣ್ಣ ಹೇಳಿದ್ರೋ, ಜನತಾ ಪಾರ್ಟಿ ಹೇಳುತ್ತೋ ಗೊತ್ತಿಲ್ಲ. ಬಟ್ ಅದನ್ನು ಹೇಳಬೇಕು. ಈ ಪಾಪಿನೂ ಆ ಪಾಪಿಗೂ ಈಕ್ವಲೇ. ಇವನು ಇನ್ನೂ ದೊಡ್ಡ ಪಾಪಿ. ಯಾಕೆ ಹೇಳಿ? ಸಂತ್ರಸ್ತೆ ಅಂತ ಗೊತ್ತಾಗಿ ಅವಳು ಬಂದು ಅವಳು SIT ಬಂದು ಕಂಪ್ಲೇಂಟ್ ಮಾಡಿದ ಮೇಲೆ ಈ ವಿಡಿಯೋವನ್ನು ದಾರಿ ತಪ್ಪಿಸಲಿಕ್ಕೆ ಬಿಡ್ತಾನಲ್ಲ, ಬ್ಲರ್ ಮಾಡದೆ, ಇವನು ಅದಕ್ಕಿಂತ ದೊಡ್ಡ ಕ್ರಿಮಿನಲ್ಲು. ಕರೆಕ್ಟ್. ಆದರೆ ಕುಮಾರಸ್ವಾಮಿ ಅವರಾಗಲಿ, ನಿಮಗೆ ರೇವಣ್ಣ ಅವರಾಗಲಿ, ದೇವರಾಜೇ ಗೌಡ್ರು ಅಂತ ಹೇಳ್ತಾರೆ, ಅವರಿಗೆ ಭಾರಿ ಮರ್ಯಾದಿದೆ. ಅವನು ಯಾರೋ ಕಾರ್ತಿಕ್ ಗೌಡ, ದೇವರಾಜೇ ಗೌಡ್ರು, ಕಾರ್ತಿಕ್ ಗೌಡ, ನವೀನ್ ಗೌಡ, ಪ್ರೀತಮ್ ಗೌಡ, ದೇವರಾಜೇ ಗೌಡ್ರು. ದೇವರಾಜೇ ಗೌಡ್ರ ಹತ್ರ ಮಾತ್ರ ಅವನು ಹೇಳ್ತಾನೆ, ನಾನು ಇವತ್ತು ಆರಾಮಾಗಿ ಮಲಗಿಬಿಟ್ಟಿದ್ದೆ ಸರ್ ರಾತ್ರಿ, ರೇವಣ್ಣ ಒಂದು ಜೈಲಿಗೆ ಹೋಗಿದ್ದು ಭಾರಿ ಖುಷಿ ಆಯಿತು, ಬಿರಿಯಾನಿ ತಿಂದು ಮಲ್ಕೊಂಡ್ಬಿಟ್ಟಿದ್ದೆ ನಾನು, ಜೀವನದಲ್ಲಿ ಭಾರಿ ವರ್ಷದ ನಂತರ ನಾನು ಒಂದು ಸುಖನಿದ್ರೆಗೆ ಜಾರಿದೆ ಇವತ್ತು ಅಂತ ಹೇಳ್ತಾರೆ. ಅವರನ್ನು ದೇವೇಗೌಡರು ಮತ್ತು ಕುಟುಂಬದವರು ದೇವರಾಜೇ ಗೌಡ್ರು. ಈ ಫ್ಯಾಮಿಲಿಗೆ ಯಾರು ಯಾವಾಗ ಏನು ಬೇಕಾದರೂ ಆಗ್ಬೋದು. ಹೇಳಿಲ್ವಾ, ಮೋದಿಯವರು ಪ್ರಧಾನಮಂತ್ರಿ ಆದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದವರು ಒಬ್ಬರಾದರೆ, ಮೋದಿಗೆ ಅವನಿವನು ಅಂತ ಬೈತಾ ತಿರುಗ್ತಾ ಇದ್ದ ಕುಮಾರಸ್ವಾಮಿ ಅವರು ಇವತ್ತು ಮೋದಿಯವರಿಗೆ ಕೆಟ್ಟ ಹೆಸರು ತರಬೇಡಿ ಅಂತ ಹೇಳುವಷ್ಟು ಹೋಗ್ಬೋದು ಅನ್ನೋದಿದ್ದರೆ ನೀವು ಇವರನ್ನು ಎಷ್ಟು ಸೀರಿಯಸ್ ಆಗಿ ನೀವು ತಗೊಬೋದು ಅಥವಾ ಮಾತಾಡ್ಬೋದು ಇವ್ರ ಬಗ್ಗೆ. ಇಟ್ಸ್ ಎ ವೇಸ್ಟ್.